ನೀವೇನಾದರೂ ಪ್ರೀತಿಲಿ ಬಿದ್ದಿದ್ದೀರಾ? ನಿಮ್ದೊಂದು ಒಳ್ಳೆ ಲವ್ ಸ್ಟೋರಿ ಇದೆಯಾ? ಹಾಗಿದ್ರೆ ನಿಮಗೆ ಈ ಸಿನಿಮಾ ಪಕ್ಕಾ ಇಷ್ಟ ಆಗತ್ತೆ. ಹೌದು, ನಿಮ್ಮ ಕನಸಲ್ಲಿ ಏನಾದರೂ ಒಂದು ವೇಳೆ ಲವ್ ಸ್ಟೋರಿ ಬಿದ್ದಿತ್ತು ಬಂದಿತ್ತು ಅಂತ ಹೇಳಿದ್ರೆ ಆಗಲೂ ಕೂಡ ನೀವು ಕನೆಕ್ಟ್ ಆಗಿಬಿಡ್ತೀರ. ಈ ನಮ್ಮ ಕತೆ ಹೀರೋ ವಿಹಾನ್ ಇದಾರಲ್ಲ, ಅದೇ ಕಣ್ರಿ ಪಂಚತಂತ್ರ ಕಾಲ್ ಕೆಜಿ ಪ್ರೀತಿಲಿ ಕಾಣಿಸ್ಕೊಂಡಿದ್ರಲ್ಲ, ಫುಲ್ ಚೇಂಜ್ ಆಗ್ಬಿಟ್ಟಿದ್ದಾರೆ. ಇಬ್ಬನಿ ತಬ್ಬಿದ ಇಳಿಯಲಿ ನಿಮಗೆ ಈ ಚಿತ್ರದಲ್ಲಿ ಆಂಗ್ರಿ ಯಂಗ್ ಮ್ಯಾನ್ ಆಗಿ ಕಾಣಿಸ್ಕೊಂಡ್ರೂ ಕೂಡ ಹೋಗ್ತಾ ಹೋಗ್ತಾ ತುಂಬ ಇಷ್ಟ ಆಗ್ಬಿಡ್ತಾರೆ. ನಿಜವಾಗ್ಲೂ ಕಣ್ಣಲ್ಲೇ ಆ್ಯಕ್ಟ್ ಮಾಡಿದ್ದಾರೆ ವಿಹಾನ್. ನನಗೆ ತುಂಬಾ ಇಷ್ಟ ಆಯಿತು. ನನಗನ್ಸೋ ಹಾಗೆ ಇಂಡಸ್ಟ್ರೀಲಿ ಅವ್ರಿಗೆ ಇನ್ನೂ ಒಳ್ಳೆ ಒಳ್ಳೆ ಪ್ರಾಜೆಕ್ಟ್ಸ್ ಬರಬೇಕು ಅಂತ ಅನಿಸುತ್ತೆ. ಅವ್ರಿಗೆ ತುಂಬ ಒಳ್ಳೆ ಆ್ಯಕ್ಟಿಂಗ್ ಸ್ಕಿಲ್ಸ್ ಇದೆ. ತುಂಬ ಮೆಚೋರ್ಡಾಗಿ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ದಿವಸ ಟೈಮ್ ತೊಗೊಂಡು ಮತ್ತೆ ಬಂದಿದ್ದಾರೆ ವಿಹಾನು. ಆಲ್ ದ ಬೆಸ್ಟ್ ಅಂತ ಹೇಳಬೇಕು. ಆ್ಯಂಡ್ ಅಂಕಿತಾ ನಿಜವಾಗ್ಲೂ ಯು ಸ್ಕೋರ್ಡ್ ರಿಯಲಿ ವೆಲ್ ಅಂತ ಹೇಳ್ಬೋದು. ರಕ್ಷಿತ್ ಶೆಟ್ಟಿ ಅವ್ರನ್ನ ನಾವು ಉಳಿದವರು ಕಂಡಂತೆ ಆ ಒಂದು ಹೀರೋ ಆಗಿ ನೋಡೋದಕ್ಕಿಂತ ಅವರ ಮನಸ್ಸಿನ ಮೂಲಕ ಒಂದ್ಸರಿ ನೀವು ಒಳಹೊಕ್ಕು ನೋಡೋದಾದರೆ ಅವರಲ್ಲಿ ಬಹಳ ಒಳ್ಳೆ ಕವಿ ಇದ್ದಾರೆ. ಅವ್ರಿಗೆ ಇಷ್ಟ ಆಗೋದೇ ಒಳ್ಳೆ ಲವ್ ಸ್ಟೋರಿಗಂಥದ್ದು. ಅದಕ್ಕೋಸ್ಕರನೇ ಇಂಥ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ. ಪರಂವಾ ಸ್ಟುಡಿಯೋಸ್ನಿಂದ ನಿರ್ಮಾಣ ಮಾಡಿರುವಂಥ ಇಬ್ಬನಿ ತಬ್ಬಿದ ಇಳಿಯಲಿ ಸಿಕ್ಕಾಪಟ್ಟೆ ರೊಮ್ಯಾಂಟಿಕ್ ಸ್ಟೋರಿ, ಆದರೆ ಹಾರ್ಟ್ ಟಚಿಂಗ್ ಸ್ಟೋರಿ. ಚಂದ್ರಜಿತ್ ಬೆಳ್ಳಿಯಪ್ಪ ತುಂಬಾನೇ ಚೆನ್ನಾಗಿ ಕತೆ ಬರ್ತಿದ್ದಾರೆ. ಅವರೇ ಈ ಸಿನಿಮಾದ ಹೀರೋ ಅಂದ್ರೂ ಕೂಡ ತಪ್ಪಾಗಲ್ಲ. ಇವ್ರಿಗೆ ಸಾಥ್ ನೀಡುವಂಥ ಕ್ಯಾಮ್ರಾಮನ್ ಶ್ರೀವತ್ಸ ಅವರು. ಅದ್ರ ಜೊತೆಗೆ ಸಂಗೀತ, ಬಡಿಗೇರವರ ಸಂಗೀತ ಕೂಡ ನಿಮಗೆ ಬಹಳ ಹಿತ ಅನ್ಸುತ್ತೆ. ಸಿನಿಮಾದ ಕಥಾನಾಯಕಿ ಅನಾಹಿತ ಹೆಸರೇ ಎಷ್ಟೊಂದು ಹಿತವಾಗಿದೆ ಅಲ್ವಾ? ಸಿನಿಮಾ ಕಥೆ ಕೂಡ ಅಷ್ಟೇ ಹಿತವಾಗಿದೆ. ಇದಕ್ಕೆ ಜೋಡಿ ಆಗುವಂಥ ಸಿದ್ಧಾರ್ಥ ಅಶೋಕ್ ಚಿತ್ರದ ನಾಯಕ ತುಂಬಾ ಚೆನ್ನಾಗಿದೆ. ಈ 10 ಚಾಪ್ಟರ್ಸಲ್ಲೂ ನಿಮಗೆ ಒಂದೊಂದರಲ್ಲೂ ಒಂದೊಂದು ಥ್ರಿಲ್ ಸಿಗುತ್ತೆ, ಒಂದೊಂದು ಟ್ವಿಸ್ಟ್ ಸಿಗುತ್ತೆ, ಒಂದೊಂದು ಕುತೂಹಲ ಇರುತ್ತೆ. ನಿಜವಾಗ್ಲೂ ನನಗೆ ಒಂದು ಕ್ಷಣ ನಮ್ಮ ಯೋಗರಾಜ್ ಭಟ್ರ ಸಾಹಿತ್ಯ ನೆನಪಾಗ್ತಿತ್ತು ಈ ಸಿನಿಮಾದಲ್ಲಿ ಬರುವಂಥ ಕವಿತೆಗಳನ್ನು ಕೇಳಿದಾಗ. ನಮ್ಮ ಜಯಂತ್ ಕಾಯ್ಕಿಣಿಯವರ ಕವಿತೆಗಳು ನೆನಪಾಗ್ತಾ ಇತ್ತು. ಇನ್ನು ಬಾಲಿವುಡ್ನಲ್ಲಿ ಒಂದಷ್ಟು ಸಿನಿಮಾಗಳು ಈ ಥರದೊಂದು ಎಕ್ಸ್ಪೆರಿಮೆಂಟ್ಸ್ ಆಗಿದೆ ಅಂತಲೂ ಅನ್ನಿಸ್ತಿತ್ತು. ಆದರೆ ನಮ್ಮ ಕನ್ನಡದಲ್ಲಿ ಈ ಬಾರಿ ನಿಮಗೆ ಒಂದು ಫ್ರೆಶ್ ಕಥೆ, ಒಂದು ಫ್ರೆಶ್ ಲವ್ ಸ್ಟೋರಿ ಬೇಕು ಅಂತ ಹೇಳಿದ್ರೆ ಯು ಮಸ್ಟ್ ವಾಚ್ ದಿಸ್ ಮೂವಿ, ಇಬ್ಬನಿ ತಬ್ಬಿದ ಇಳೆಯಲಿ.